ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLC ಏನಾಗಿ ಅಂತ ಹೇಳ್ತಾ ಕಾಶ್ಮೀರಿ ಸೇಬ್ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇವೆಲ್ಲ ಮೇನ್ ಆಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ, ಸೀರೀಸ್ಗೆ, ಪ್ರಿಪ್ರೇಟರಿಗೆ ಬರ್ತಕ್ಕಂಥ ಕ್ವಶನ್ಸ್ಗಳೇ ಆಗಿದ್ದಾವೆ. ಏಕ್ ವಾಕ್ಯದಲ್ಲಿ ಒಂದು ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಲೇಖಕ್ ಚೀಜೆ ಖರೀದನೆ ಕಹಾ ಗಯೇ ಥೇ. ಸೊ ಉತ್ತರ ಲೇಖಕ್ ಚೀಜೆ ಖರೀದನೆ ಚೌಕ್ ಗಯೇ ಥೇ ಅಂತಾನೆ ಬರಿಬೇಕು. ಬಾಜಾರ್ ಅಂತ ಬರ್ಲಿಕ್ಕೆ ಹೋಗಬೇಡಿ, ಚೌಕ್ ಅಂತಕ್ಕದ್ದನ್ನೇ ಶಬ್ದಗಳನ್ನು ಉಪಯೋಗಿಸಿ. ಪ್ರಶ್ನೆ 2, ಲೇಖಕೋ ಕ್ಯಾ ನಜರ್ ಆಯಾ ಅಂತ ಇದೆ. ಅಂದರೆ ಲೇಖಕರು ಏನು ಕಂಡುಕೊಂಡ್ರು. ಲೇಖಕೋ ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ನಜರ್ ಆಯೆ ಅಂತಕ್ಕಂಥದ್ದನ್ನು ಬರೀತಕ್ಕಂಥದ್ದು. ಅಂದರೆ ಲೇಖಕರಿಗೆ ಅಂಗಡಿಯಲ್ಲಿ ತುಂಬ ಒಳ್ಳೆಯ ಬಣ್ಣದ ಅದು ಗುಲಾಬಿ ಸೇಬು ಬಣ್ಣಗಳು ಏನಾಗಿತ್ತು ಅಂದ್ರೆ ಕಾಣಿಸಿದವು ಲೇಖಕರಿಗೆ. ಎಸ್. ಮುಂದಿನ ಪ್ರಶ್ನೆ, ಲೇಖಕ ಜಿ ಕ್ಯೂ ಲಲ್ಚಾ ಉಟಾ. ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. एक दुकान पर बहुत अच्छे रंगदार गुलाबी सेब देखकर लेखक जी ललचा उठा. ಒಂದು ಅಂಗಡಿಯಲ್ಲಿ ತುಂಬ ಒಳ್ಳೆಯ ಬಣ್ಣದ ಗುಲಾಬಿ ಸೇಬು ಹಣ್ಣುಗಳನ್ನು ಕಂಡು ಲೇಖಕರಿಗೆ ಮನಸಾರೆಯಾಗ್ತದ. ಜಿ ಲಲ್ಚಾನ ಅಂತಂದ್ರೆ ಮನಸ್ಸಾಗು ತಿನ್ಲಿಕ್ಕೆ ಏನಾಗಿದ್ದು ಎಸ್ ಇಷ್ಟಪಡು ಅಂದಂಗೆ ಅದರ ಅರ್ಥ ಆಗ್ತದ. ಟೊಮೆಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ ಅಂತ ಪ್ರಶ್ನೆ ಇದೆ. ಅಂದರೆ ಟೊಮ್ಯಾಟೊ ಹಣ್ಣು ಯಾವುದರ ಅವಶ್ಯಕ ಅಂಗವಾಗಿದೆ. ಸೊ ತಮಗೆ ಗೊತ್ತಿದೆ ಟೊಮ್ಯಾಟೊ ಭೋಜನ ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ. ನಾವು ಸೇವಿಸ್ತಕ್ಕಂಥ ಆಹಾರದ ಭೋಜನದ ಒಂದು ಅವಿಭಾಜ್ಯ ಅಂಗವಾಗಿಯೇ ಆಗಿಬಿಟ್ಟಿದೆ. ಯಾವುದಪ್ಪ ಅಂತಂದರೆ ಟೊಮ್ಯಾಟೊ. ಮುಂದಿನ ಪ್ರಶ್ನೆ 5, ಸ್ವಾದ್ ಮೇ ಸೇಬ್ ಕಿಸ್ಸೆ ಬಡ್ಕರ್ ನಹಿ ಹೇ. ಎಸ್, ಸ್ವಾದ್ ಅಂತಂದರೆ ರುಚಿಯಲ್ಲಿ ಎಸ್ ಯಾವುದಕ್ಕಿಂತ ಹೆಚ್ಚಿಲ್ಲ ಅಂತಲೇ ಕೇಳಿದ್ದಾರೆ. ಸೊ ಆಮ್ ಸೆ ಬಡ್ಕರ್ ನಹಿ ಹೇ ಅಂತಕ್ಕದ್ದನ್ನು ನಾವು ಏನು ಮಾಡ್ಬೋದು, ಬರಿಬಹುದು. ಮುಂದಿನ ಪ್ರಶ್ನೆ, ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ. ಪ್ರತಿದಿನ ಒಂದು ಸೇಬು ಹಣ್ಣನ್ನು ತಿನ್ನೋದ್ರಿಂದ ಯಾರ ಅವಶ್ಯಕತೆ ನಮ್ಗೆ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರೋಂ ಕಿ ಜರೂರತ್ ನಹಿ ಹೋಗಿ. ಪ್ರತಿದಿನ ನಾವು ಒಂದು ಸೇಬು ಹಣ್ಣುಗಳನ್ನು ತಿನ್ನೋದ್ರಿಂದ ನಮಗೆ ವೈದ್ಯರ ಅವಶ್ಯಕತೆ ಆಗೋದಿಲ್ಲ ಅಂತಕ್ಕಂಥದ್ದು ಉತ್ತರ ಇತ್ತು. ಮುಂದಿನ ಪ್ರಶ್ನೆ 7, ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಡ್ರಿ. ಕಾಶ್ಮೀರಿ ಸೇಬ್ ಪಾಠ ಕಿಸ್ ವಿಧಾ ಕಾ ಹೇ ಕಹಾನಿ. ಇದು ಅನುರೂಪತದಲ್ಲಿನೂ ಕೂಡ ಕೇಳತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಸೊ ಆ ಕಾರಣಕ್ಕಾಗಿ ನಾವು ನಿಮ್ಮನ್ನು ಈ ಕ್ವಶನನ್ನು ಕೂಡ ಇಟ್ಟಿದ್ದೀವಿ. ಕಾಶ್ಮೀರಿ ಸೇಬ್ ಪಾಠ ಎಸ್ ಅದು ಕಹಾನಿ ವಿಧದಲ್ಲಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕಾಶ್ಮೀರಿ ಸೇಬ್ ಪಾಠಕ್ಕೆ ಲೇಖಕ್ ಕೌನ್ ಹೇ. ಸೊ ಮುನ್ಷಿ ಪ್ರೇಮಚಂದ್ರ. ಇದು ಕೂಡ ಏನಾಗ್ಬೋದು, ಅನುರೂಪತದಲ್ಲಿ ಬರ್ಬೋದು. ಪಾಠದ ವಿಧ ಮತ್ತು ಲೇಖಕರ ಹೆಸರು. ಇಷ್ಟು 8 ಪ್ರಶ್ನೆಗಳಿಂದನೇ ಮ್ಯಾಕ್ಸಿಮಮ್ ಆಗಿ ಏನಾಗ್ತದಪ್ಪ ಅಂತಂದ್ರೆ ಕ್ವಶನ್ಸ್ ಬರ್ತಕ್ಕಂಥದ್ದು ಇದೇ ಕ್ವಶನ್ಸು. ಎಸ್, ಲೇಖಕ ಜಿ ಕ್ಯೂ ಲಲ್ಚಾ ಉಟ. ಯಾಕಂದ್ರೆ ಲೇಖಕರಿಗೆ ಏಕೆ ಮನ್ಸಾರೆ ಆಗ್ತದಂತ. ಸೊ ಇಲ್ಲಿ ಬಹಳಷ್ಟು ಟರ್ಮ್ ಇದೆ. ಬಹುತ್ ಅಚ್ಚೆ ಬರಿಬೇಕು, ರಂಗದಾರ್ ಬರಿಬೇಕು, ಗುಲಾಬಿ ಸೇಬ್ ಬರಿಬೇಕು. ಆ 3 ಶಬ್ದಗಳನ್ನು ಬರಿಬೇಕು. ಬರೀ ಗುಲಾಬಿ ಸೇಬ್ ಅಥವಾ ಕಾಶ್ಮೀರಿ ಸೇಬ್ ಅಂದರೆ ಉತ್ತರ ಸರಿ ಆಗೋದಿಲ್ಲ, ಪೂರ್ಣ ಅಂಕಗಳು ತಮಗೆ ಲಭ್ಯ ಆಗೋದಿಲ್ಲ. ಇನ್ನು ವಿದ್ಯಾರ್ಥಿಗಳೇ, ಎಸ್ 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 1 ಬಂತು. ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೇ. ಎಸ್, ಇವತ್ತಿನ ಸಮಾಜದಲ್ಲಿ ಯಾವುದರ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾರೆ ಅಂತ ಪ್ರಶ್ನೆ ಇದೆ. 2 ಶಬ್ದ ನೆನಪಿಟ್ಕೊಡ್ರಿ. ಒಂದು ವಿಟಮಿನ, 2ನೇದು ಪ್ರೋಟೀನ. ಈ 2 ಶಬ್ದಗಳ ಕುರಿತು ಸೊ ಚರ್ಚೆ ಆಗ್ತಾ ಇದೆ ಇವತ್ತಿನ ಶಿಕ್ಷಿತ ಸಮಾಜದಲ್ಲಿ. ಉತ್ತರ ಇತ್ತು आजकल शिक्षित समाज में विटामिन और प्रोटीन के शब्दों के बारे में विचार किया जाता है ಅನ್ನೋದನ್ನು ಬರೀತಿರ್ಬೇಕಿತ್ತು. ಸೊ ಮುಂದಿನ ಪ್ರಶ್ನೆ ಇದೆ. ಎಸ್, ಕ್ವಶನ್ ಬಂದ್ಬಿಟ್ಟು ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ. ಎಸ್, ಅಂಗಡಿಯವನು ಲೇಖಕರಿಗೆ ಏನು ಹೇಳಿದ್ರು ಅಂತ ಕ್ವಶನ್ ಇದೆ. ಉತ್ತರ बाबूजी बड़े मज़ेदार सेब आए हैं खास कश्मीर के, आप ले जाइए, खाकर तबीयत खुश हो जाएगी. ವೆರಿ ಇಂಪಾರ್ಟೆಂಟ್ ಆದ ವಿದ್ಯಾರ್ಥಿಗಳೇ, ಇದನ್ನು ನೋಡ್ಕೊಂಡು ಹೋಗಿ. ಇದು ಕ್ವಶನ್ಸ್ ಬರಬಹುದು. ಯಾಕಂದ್ರೆ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಆಗದ. ಅಂದರೆ ಅಂಗಡಿಯವನು ಲೇಖಕರಿಗೆ ಏನು ಹೇಳೋದಂದ್ರೆ, ಸ್ವಾಮಿ ತುಂಬ ರುಚಿಕರವಾಗಿರ್ತಕ್ಕಂಥ ಸೇಬು ಹಣ್ಣುಗಳು ಬಂದಿವೆ, ಅದು ಕಾಶ್ಮೀರಿಯಿಂದ, ತಾವು ತೆಗೆದುಕೊಂಡು ಹೋಗಿ ತಮ್ಮ ಆರೋಗ್ಯ ಏನಾಗ್ತದಪ್ಪ ಅಂದ್ರೆ ಎಸ್ ಒಳ್ಳೇದಿರ್ತದ ಅನ್ನೋದನ್ನ ಮಾತುಗಳು ಅಂಗಡಿಯವನು ಲೇಖಕರಿಗೆ ಹೇಳ್ತಾನೆ. ಮುಂದಿನ ಪ್ರಶ್ನೆ, ದುಕಾನ್ದಾರ್ನೆ ಅಪ್ನೆ ನೌಕರ್ ಸೆ ಕ್ಯಾ ಕಹಾ. ಅಂಗಡಿಯವನು ತನ್ನ ನೌಕರನಿಗೆ ಏನು ಹೇಳಿದಂತ ಕೇಳಿದ್ದಾರೆ. ಉತ್ತರ ಇದೆ ಸುನೋ ಆಜ್ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ್ಲ ಚುನ್ ಕರ್ಲಾನಾ. ಅವೇನು ಹೇಳ್ತಾನಪ್ಪ ಅಂದ್ರೆ ಅಂಗಡಿಯವನು ತನ್ನ ಒಂದು ನೌಕರನಿಗೆ, ಕೇಳು, ಅರ್ಧ ಸೇರು ಕಾಶ್ಮೀರಿ ಸೇಬು ತೆಗೆದುಕೊಂಡು ಬಾ, ಆರಿಸಿ ತೆಗೆದುಕೊಂಡು ಬಾ ಅಂತ ಏನು ಮಾಡ್ತಾನೆ ಹೇಳ್ತಾನೆ. ಈ ನೆಕ್ಸ್ಟ್ ಸೇಬ್ಗೆ ಹಾಲತ್ ಅಂತ ಇದೆ. ಇದು ಅನುರೂಪತದಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಅಂದರೆ ಪಹಲಾ ಸೇಬ್
दूसरा सेब तीसरा सेब चौथा सेब ಯಾವ್ದು ಬೇಕಾದರೂ ಕೂಡ ತಮಗೆ ಏನು ಮಾಡ್ಬೋದು ಸೊ ಬರ್ಬೋದು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ನೆನಪಿಟ್ಕೊಡ್ರಿ पहला सेब सड़ा हुआ था 1 रुपये आकार का छिलका गल गया था दूसरा सेब आधा सड़ा हुआ था तीसरा सेब सड़ा तो न था मगर एक तरफ दबकर बिल्कुल पिचक गया था चौथा सेब बेदाग था ಅಂತಕ್ಕದ್ದನ್ನ ಬರಿಬೇಕು ओके ನೋಡ್ರಿ ಒಂದನೇ ಸೇಬು सड़ा हुआ था दूसरा सेब आधा सड़ा हुआ था तीसरा सेब पिचक गया था चौथा सेब बेदाग था ಇಷ್ಟು ಶಬ್ದಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರು ಸಹಿತ ತಾವು ಅನುರೂಪದಲ್ಲಿ ಇಲ್ಲಿಂದ ಪ್ರಶ್ನೆ ಬಂದರೆ ಉತ್ತರಗಳನ್ನು ಬರೀತೀರಿ 4 ಸೇಬುಗಳ ಬಗ್ಗೆ ತಿಳಿದುಕೊಳ್ಳಿ ಯಾಕಂದ್ರೆ ಇದು ತುಂಬಾನೇ ಕೂಡ ಇಂಪಾರ್ಟೆಂಟ್ ಅದ ಮುಂದೆ ಈ ಕ್ವೆಶ್ಚನ್ ತುಂಬಾನೇ ಬರ್ತಾ ಇದೆ ಕಶ್ಮೀರಿ ಸೇಬ್ ಕಹಾನಿ ಸೆ आपको क्या सीख मिलती है ವೆರಿ ಇಂಪಾರ್ಟೆಂಟ್ ಈ ಕಥೆಯ ಸಂದೇಶವನ್ನು ಕೂಡ ಕೇಳಕತ್ತಾರ कश्मीरी सेब कहानी से हमें यह सीख मिलती है कि अगर खरीदारी करते समय सावधानी नहीं बरते तो धोखा खाने की संभावना होती है ಈ ಕಥೆಯಿಂದ ನಮಗೆ ಏನು ಗೊತ್ತಾಗ್ತದ ಏನು ಸಂದೇಶ ಐತಂದ್ರೆ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ನಾವು ಜಾಗರೂಕರಾಗಬೇಕು ಇಲ್ಲವಾದಲ್ಲಿ ನಾವು ಮೋಸಕ್ಕೆ ಎಡೆಯಾಗ್ತೀವಿ ಮೋಸಕ್ಕೆ ಸಂಭವ ಆಗ್ತದ ಅಂತಕ್ಕಂಥ ಮಾತುಗಳನ್ನು ಸಂದೇಶವನ್ನು ನಮಗೆ ಕಾಶ್ಮೀರಿ ಸೇಬ ಕಥೆಯಿಂದ ಬರ್ತದ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಮೇಲೆ ಈ ಪಾಠದ ವಿರುದ್ಧಾರ್ಥಕ ಶಬ್ದಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇಲ್ಲಿಂದನೂ ಕೂಡ ಕ್ವಶನ್ಸ್ ಬರ್ಬೋದು ಯಾಕಂದ್ರೆ ಬಹಳ ಕ್ವಶನ್ಸ್ ಬಂದಾವ ಶಾಮ್ ಸುಬಹ ಖರೀದನಾ ಬೇಚನಾ ಬಹುತ್ ಕಮ್ अच्छा बुरा शिक्षित अशिक्षित आवश्यक अनावश्यक गरीब अमीर रात दिन संदेह निस्संदेह साफ गंदा बेईमान ईमान सहयोग असहयोग हानि लाभ पास दूर गम खुशी ಸೊ ಈ ಶಬ್ದ ಬಹಳ ಇಂಪಾರ್ಟೆಂಟ್ ಅದ ಬೇಇಮಾನ್ ಇಮಾನ್ ಇಲ್ಲಿಂದ ಬಹಳ ಕ್ವಶನ್ಸ್ಗಳು ಕೂಡ ಕೇಳಕತ್ತಾರ ಸೊ ನೆನಪಿಟ್ಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ಇಲ್ಲಿಂದ ಕ್ವಶನ್ಸ್ಗಳು ನಿಮಗೆ ತುಂಬ ಬರಬಹುದು ಅದೇ ತರನಾಗಿ ಇದೇ ಪಾಠದಲ್ಲಿ ಅನ್ಯವಚನ ಶಬ್ದಗಳಿದಾವೆ ಏಕವಚನ ಬಹುವಚನ ತಮಗೆ ಶಬ್ದದ ಏಕವಚನ ಶಬ್ದಕ್ಕೆ ಬಹುವಚನ ಯಾವುದು ಬಹುವಚನ ಶಬ್ದಕ್ಕೆ ಏಕವಚನ ಯಾವುದು ಅನ್ನೋದನ್ನು ಗೊತ್ತೇ ಇರಬೇಕು ಆಮೇಲೆ 4 ಆಯ್ಕೆಗಳಲ್ಲಿ ಕೊಟ್ಟಾಗ ಯಾವುದು ಏಕವಚನ ಯಾವುದು ಬಹುವಚನ ಅನ್ನೋದನ್ನು ಕೂಡ ತಮಗೆ ಗೊತ್ತಿರಬೇಕು ಆವಾಗ ಮಾತ್ರ ತಾವು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ एस चीज़ें चीज़ रास्ता रास्ते फल फल घर घर रुपये रुपया आंखें आंख कर्मचारी कर्मचारी गण व्यापारी व्यापारी गण ರೇವಡಿ ರೇವಡಿಯ ದುಕಾನ್ ದುಕಾನೆ ಇವೆಲ್ಲ ಏನಾಗಿದ್ದಪ್ಪ ಅಂದ್ರೆ ಕಾಶ್ಮೀರಿ ಸೇಬ್ ಪಾಠದಲ್ಲಿ ಬರ್ತಕ್ಕಂಥ ಅನ್ಯವಚನ ಶಬ್ದಗಳು ಆಗಿತ್ತು ಸೊ ವಿದ್ಯಾರ್ಥಿಗಳೇ ತಮಗೆ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ಬೋದು ಯಾಕಂದರೆ ಟಾರ್ಗೆಟ್ 80ಗೆ ನಾವು ಏನು ಮಾಡ್ತಾ ಇದ್ದೀವಿ ಫೈಟ್ ಮಾಡ್ತಾ ಇದ್ದೀವಿ ನಿಮ್ಮ ರಿಸಲ್ಟ್ ಆಗಬೇಕು ಅನ್ನೋದು ಒಂದೇ ನಮ್ಗೆ ಒಂದು ಆಸೆ ಸೊ ನಮಗೆ ಬೇಕಾಗಿರೋದು ವ್ಯೂಸ್ಗಳು ನಿಮ್ಮ ಲೈಕ್ ಶೇರ್ಗಳಿದ್ರೆ ಖಂಡಿತವಾಗಿ ಬೇಗನೆ ಎಲ್ಲ ಪಾಠಗಳ ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕ್ತೀವಿ ಅಂತ ಹೇಳ್ತಾ ಸಿಗ್ತೀನಿ ಗಿಲ್ಲು ಪಾಠದಲ್ಲಿ ಅಲ್ಲಿವರೆಗೂ ಬಾಯ್